ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ರಾಮನವಮಿ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಗಾಳಿ ತಗೊಳ್ಳೋಣ ಅಂತ ಹಾಸ್ಟೆಲ್ ಟೆರೆಸ್ ಮೇಲೆ ಹೋದೆ. ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ದ ವ್ಯೂ ವಾಸ್ ರಿಯಲಿ ಅಮೇಝಿಂಗ್. ಎಷ್ಟು ಚೆನ್ನಾಗಿ ಮೋಡಗಳು ಕಾಣಿಸ್ತಾ ಇದ್ವು. ಆ ಡೇ ವಿತೌಟ್ ಟೀ ಈಸ್ ಅ ಡೇ ವೇಸ್ಟೆಡ್. ನಮಗೆ ಟೀ ಕುಡದೇ ಇದ್ದರೆ ಏನೋ ಒಂಥರ ಇನ್ಕಂಪ್ಲೀಟ್ ಫೀಲ್ ಅನಿಸುತ್ತೆ. ಸೊ ಟೀ ಈಸ್ ಮಸ್ಟ್. ನಮ್ಮ ಹಾಸ್ಟೆಲ್ ಗ್ರೌಂಡನ್ನು ನೋಡಿ ಬಸ್ ಸ್ಟ್ಯಾಂಡ್ ಆಗೋಗ್ಬಿಟ್ಟಿದೆ. ಎಷ್ಟೊಂದು ಬಸ್ಸಸ್ ನಿಂತಿವೆ. ಸ್ನಾನ ಮಾಡಿ ಬಂದಮೇಲೆ ಸ್ವಲ್ಪ ವರ್ಕ್ ಇತ್ತು ನನಗೆ. ಸೊ ಬೇಗ ವರ್ಕ್ನ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಕ್ಚುಲಿ ಸಾರಿ ಗಾಯ್ಸ್, ನನಗೆ ನಿನ್ನೆ ಸ್ವಲ್ಪ ವರ್ಕ್ ಇರೋದ್ರಿಂದ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಒಂದಿನ ಲೇಟ್ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಹಾಸ್ಟೆಲ್ ನಿಯರಲ್ಲಿ ರಾಮನ ದೇವಸ್ಥಾನ ಇತ್ತು. ಅಲ್ಲಿ ಶ್ರೀರಾಮನವಮಿಯ ಹಬ್ಬದ ವಿಶೇಷವಾಗಿ ಪೂಜೆನ ಏರ್ಪಡಿಸಿದ್ರು. ನಾವೆಲ್ಲ ಇದನ್ನೇ ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ದೇವಸ್ಥಾನದ ಒಳಗಡೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿ ಅಂದರೆ ಹೂವಿಂದ ಅಲಂಕಾರ ಮಾಡಿದರು. ಅಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ನಿನ್ನಷ್ಟು ಬೇಕೆನ್ನ ಹೃದಯ. ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ ರಾಮ ಇಲ್ಲೇ ನಮ್ಮ ಜೊತೆಗೆ ಇದ್ದಾನೆ ಅನ್ನೋ ಫೀಲ್ ಬರ್ತಾಯಿತ್ತು. ಯಾವಾಗಲೂ ರಾಮನ ನಾಮವನ್ನು ಜಪಿಸಿದರೆ ರಾಮ ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ಸೊ ಅದಕ್ಕೆ ರಾಮನ ನಾಮವನ್ನು ಜಪಿಸಿ ಪ್ರಸಾದವನ್ನು ತಿಂದ್ಬಿಟ್ಟು ಮತ್ತೆ ನಾವು ನಮ್ಮ ಹಾಸ್ಟೆಲ್ಗೆ ಹೋದ್ವಿ. ಹಾಸ್ಟೆಲ್ಗೆ ಬಂದಮೇಲೆ ನಮ್ಮ ಫ್ರೆಂಡ್ ನಿಖಿತಾದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಎಷ್ಟು ಪೋಸ್ ಕೊಡ್ತಾವಳೆ ಡೌರಾಣಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೆದರ್ಕೊಂಡ್ಬಿಟ್ಲು ಅನ್ಸುತ್ತೆ. Happy birthday to you, happy birthday to you, happy birthday to you. ನಂತರ ನಮ್ಮ ಭಾವನ ಮೆಹಂದಿ ತೊಗೊಂಡು ಬಂದಿದ್ಲು. ಸೊ ವೇಸ್ಟ್ ಮಾಡಬಾರ್ದು ಅಂತ ಮೆಹಂದಿ ಹಾಕಿಸ್ಕೊಂಡೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಬೇಡ ಅಂತ ಹೇಳಿದರು. ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿಸ್ಕೊ, ನಿನ್ನ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ಸೊ ಅದಕ್ಕಾಗಿ ನಾನು ಮೆಹಂದಿನ ಹಾಕಿಸ್ಕೊಂಡೆ. See you in the next video. Like, share and subscribe. Bye Karnataka.